ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾವ್ದು ನಾವು ಲಾಭದ ಉದ್ಯೋಗ ಅಂತ ನಾವು ಕರಿತೀವಿ, ಇಲ್ಲ ಎಲ್ಲರೂ ಇವಾಗ ಕಬ್ಬು ಬೆಳೀತಾರೆ. ಕಾರಣ ಅಂದ್ರೆ ಮಾರಾರು ಹಾಕಿಬಿಟ್ರೆ ಮುಗಿದ್ರಿ 1 ವರ್ಷ 2 ವರ್ಷ ಆರಾಮಿರ್ತೀವಿ ಅಂದರೆ ಆರಾಮಿರೋದು ಲಾಭ ಏನು ಮಾಡ್ತಾರೆ? ಲಾಭ ಬಂದಿದ್ದು ನೀವು ಬೆಲ್ಲ ಮಾಡಿ ಸುತ್ತ ಲಾಭ ಬರುವಂಗಿಲ್ಲ. ಮಾರ್ಕೆಟ್ ರೇಟ್ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಅಪ್ ಆ್ಯಂಡ್ ಡೌನ್ಸ್. ಮತ್ತು ಸಕ್ಕರೆ ಮಾಡೋಕೆ ಹೋದ್ರೆ ಶುಗರ್ ಫ್ಯಾಕ್ಟ್ರಿ ಒಳಗೆ ಅಲ್ಲೂ ಸರಿಯಾಗಿ ಪೇಮೆಂಟ್ ಆಗೋದಿಲ್ಲ. ಮತ್ತು ಅವ್ರು ಈಗ ನಿಮ್ಗೆ ಹೇಳಿದ್ದೀನಿ ಒಂದು ಏನಪ್ಪ ಎಷ್ಟು ಬರ್ತದೆ 1 ಟನ್ ಕಬ್ಬು ಬೆಳೆದ ಖರ್ಚು ಅನ್ನೋದು. 1 ಟನ್ ಕಬ್ಬು ಬೆಳೆದಕ್ಕೆ 4,000 ರೂಪಾಯಿ ಮೇಲೆ ಬರ್ತದೆ. ಅದು ಇವ್ರು ಕೊಡ್ತಾರೆ 2,500-3,000 ಅಂದಾಗ ಅದು ಒಮ್ಮೆ ಕೊಡೋದಿಲ್ಲ. ನಾವು ಒಂದು 2-3 ಕಂತು ಮಾಡ್ಕೊಡ್ತಿರ್ತಾರೆ. ಅಂದ್ರೆ ರೈತ ಹೆಂಗೆ ಬದುಕುವುದಿಲ್ಲ ಅಂತ ಇದ್ರ ಸಲುವಾಗಿ ಯಾಕೆ ಒಂದು ಗಂಭೀರವಾದ ಚಿಂತನೆ ಆಗ್ತಾಯಿಲ್ಲ ನಮ್ಮಲ್ಲೇ. ಮತ್ತು ರೈತರು ಒಕ್ಕಟ್ಟಾಗಿ ಈ ವಿಷಯದ ಬಗ್ಗೆ ಯಾಕೆ ಟ್ರಸ್ಟ್ ಕೊಡ್ತಾಯಿಲ್ಲ? ಹೋರಾಟ ಮಾಡೋದಿಲ್ಲ ಪಾಪ. ಕಳಪೆ ಗೊಬ್ಬರ ರೀ, ಕಳಪೆ ಅದ್ರ ಜೊತೆ ಬೀಜ. ಈಗ ನೋಡಿರಿ ಎಷ್ಟೋ ರೈತರು ಬೀಜ ಹಾಕಿದ್ದಾರೆ ಮಳೆ ಆದ ತಕ್ಷಣ ಒಂದು ಅನುಕೂಲ ಆಗ್ತದೆ, ಬೆಸ್ಟ್ ಆಗ್ತಂತೆ. ಅದು ನೋಡ್ತಾರೆ ಬೆಳೆನೇ ಬರ್ತಾಯಿಲ್ಲ, ಹತ್ತನೇ ಇಲ್ಲ ಬೆಳೆ. ಅಂದರೆ ಏನು ಮಾಡಬೇಕು ರೈತ ಪಾಪ? ಯಾಕಂದ್ರೆ ಆಲ್ರೆಡಿ ಗೊಬ್ಬರ ಹಾಕಿರ್ತಾನೆ, ದುಡಿದಿರ್ತಾನೆ, ಗಳೆ ಹೊಡೆದಿರ್ತಾನೆ, ನೇಗಿಲ ಹೊಡೆದಿರ್ತಾನೆ, ಅದೆಲ್ಲ ಮಾಡಿ ಹಂತಕ್ಕೆ ತಂದು ಬೀಜ ಹಾಕಿರ್ತಾನೆ. ಬೀಜ ಹಾಕಿದ ಮತ್ತೆ ನೀರು ಹಾಸೆ ಅವು ಹಾದಿ ನೋಡ್ತಾ ಇರ್ತಾನೆ. ಬೀಜ ಈ ಮಳೆ ಕೊಡಲಿಲ್ಲ ಅಂದ್ರೆ ಅವ್ನ ಗತಿ ಏನಾಗಬಾರ್ದು ರೈತರಿಂದ. ಇದು ನೋಡೋರು ಭಾಳ ಸರಳ ಅನ್ನಿಸ್ತದೆ, ಆದ್ರೆ ಮಾಡೋದು ಗೊತ್ತಾಗ್ತದೆ ಎಷ್ಟು ಕಷ್ಟ ಇರ್ತದಂತೆ. ಯಾಕಂದ್ರೆ 4-5-6 ಎಕರೆಗೆ 1-2 ದುಡಿತಾ ಇರ್ತಾರೆ. ಒಂದು ಆಳು ತಂದ್ರೆ ಆಳಿನ ಪಗಾರ ಹೆಚ್ಚಿರ್ತದೆ. ಆಳಿನ ಪಗಾರ ಹೆಚ್ಚಾಗಿದೆ, ಆದ್ರೆ ಸ್ವತಃ ರೈತರಿಗೆ ಲಾಭ ಬರ್ತಾಯಿಲ್ಲ. ಅದಕ್ಕಾಗಿ ಎಲ್ಲರೂ ಏನು ಮಾಡ್ತಾಯಿದ್ದಪ್ಪ, ಭೂಮಿ ಇದ್ರೆ ಇರಲಿ ಬ್ಯಾಡ ನಮಗೆ, ನಾವು ರೈತ ಮಾಡೋಣ, ಇದನ್ನು ಮಾಡೋಣ, ಏನೋ ಕೂಲಿ ಹೋಗೋಣ ಅಂತ ಪರಿಸ್ಥಿತಿ ಬರ್ತಾಯಿದ್ದಾರೆ. ಯಾಕೆ ಅಟ್ಲೀಸ್ಟ್ 3 ಹಾಕೋಣ, 200-300 ಹಾಕೋಣ, 500 ಬರ್ತೊಟ್ಟೆ ಆಗ್ತದೆ ಅವತ್ತು. ಅದು ಮುಂಜಾನೆಯಿಂದ ಮಧ್ಯಾಹ್ನ 1-2 ಇರ್ತಾನೆ, ಅಥವಾ ಮಧ್ಯಾಹ್ನ ಬಂದ್ರೆ ಸಾಯಂಕಾಲ 4-5 ಇರ್ತಾನೆ. ಹೀಗಾಗಿ ಅಲ್ಲಿ ಕೂಲಿಕಾರ ನಮಗೆ ಚೆನ್ನಾಗಿದೆ ಅನ್ನೋದು ಭಾಳಷ್ಟು ರೈತರ ಅಭಿಪ್ರಾಯ. ಸ್ವತಃ ರೈತರು ಹೇಳ್ತಾರೆ ಇವತ್ತು ಕೂಲಿಕಾರ ಆಗೋದು ಚಲೋ ರೀ, ರೈತ ಹೋದ್ರೆ ಏನೂ ಅರ್ಥ ಇಲ್ಲ ಅಂತೇಳಿ ಭಾಳ ಮಂದಿ ಅನುಭವ ಇದೆ, ಒಬ್ಬರದ್ದು ಇಬ್ಬರದಲ್ಲ. ಮತ್ತು ಅದು ಸಹಜ ಅನ್ನಿಸ್ತದೆ. ಎಲ್ಲಿ ಬೀಜ ಹಾಕೋದ್ರಿಂದ ಶುರುವಾಗುವಂಥ ಪ್ರಾಬ್ಲಮ ಅದ್ರ ಹೋಗಿ ಮಾರೋದ್ರಂಗೆ ಪ್ರಾಬ್ಲಮ್ ಕಡೆಗೆ ಮಾರೋ ಮುಂದೆ ಹೋಗ್ಬಿಡ್ಬೇಕು, ಎಷ್ಟು ತ್ರಾಸು ನೋಡಿದ್ದೀನಿ.